ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾವು ಕೂಡ ಸೂಪರ್ ಆಗಿದ್ದೀವಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ 2 ದಿನದ ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ವೀಡಿಯೋಸ್ನ ಮಾಡಿಟ್ಕೊಂಡಿದ್ದಲ್ಲ, ಅದೆಲ್ಲನೂ ಸೇರಿ 2 ದಿನದ ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಕೊನೆಯವರೆಗೂ ನೋಡಿ, ಸಪೋರ್ಟ್ ಮಾಡಿ. ಇನ್ನು ಬೆಳ್ಳುಳ್ಳಿ ತರಿಸಿದೆ 1 kg. ಅದನ್ನೆಲ್ಲ ಬಿಡಿಸಿಟ್ಕೊಬೇಡ ಅಂದ್ಬಿಟ್ಟು ಸಂಜೆ ಮೇಲೆ ಸ್ವಲ್ಪ ಬಿಸಿಲೆಲ್ಲ ಕಮ್ಮಿ ಆಗಿರುತ್ತಲ್ಲ ಅಂತ ಹೊರಗಡೆ ಕೂತ್ಕೊಂಡು ಅದನ್ನೆಲ್ಲ ಎಳೆ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅವಾಗ ಅಡುಗೆ ಮಾಡ್ಬೇಕಾದ್ರೆ ಸೀದಾ ಕೈಯಿಂದ ತೆಗೆದು ಹಾಕಿ ಬೇಗ ಆಗ್ಬಿಡುತ್ತೆ ನನಗೆ. ಆವಾಗ ಟೈಮ್ ಇಲ್ಲ ಅಂದಾಗ ಅದನ್ನು ಬಿಡಿಸ್ಕೊಂಡು ಆ ಸಿಪ್ಪೆ ಎಲ್ಲ ಮತ್ತೆ ಎತ್ಕೊಂಡು ಇದೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬಿಡಿಸಿಟ್ಕೊಂಡ್ಬಿಡ್ತೀನಿ ಅಷ್ಟೇ ಫ್ರೀ ಇದ್ದಾಗ. ಈ ಬೆಳ್ಳುಳ್ಳಿ ನಮ್ಮ ಮನೆಗೆ ತಂದರೆ ಯೋಗವ್ರು ಅದನ್ನು ನೆನ್ಪಿಟ್ಕೊತಾರೆ. ಯಾಕಂದರೆ 1 kg ಬೆಳ್ಳುಳ್ಳಿ ನಮ್ಮ ಮನೇಲಿ 1 ತಿಂಗಳೂ ಬರಲ್ಲ. ಫಸ್ಟೆಲ್ಲ ನಾವು ಮೊದಲು, ಇವಾಗ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ, 1 ವಾರ 15 ದಿನಕ್ಕೆಲ್ಲ 1 kg ಬೆಳ್ಳುಳ್ಳಿ ಖಾಲಿ ಆಗಿಬಿಡೋದು. ನಾನೇನಂದರೆ ಬೆಳ್ಳುಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ ಪಿಕ್ಕಲು ಇಲ್ಲ ಏನಾದರೂ ಈ ತೊಕ್ಕು ಇದೆಲ್ಲ ಮಾಡ್ತಾ ಇರ್ತೀನಲ್ಲ, ಪಚಡಿ ಎಲ್ಲ, ಅದಕ್ಕೆಲ್ಲ ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ತಾಯಿರ್ತೀನಿ. ಶೀತ ಈ ಥರ ಎಲ್ಲ ಆಗೋಲ್ಲ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ವಾ ಅಂದ್ಬಿಟ್ಟು ಅದರಿಂದ ನಮ್ಮ ಮನೆ ಬೇಗ ಬೆಳ್ಳುಳ್ಳಿ ಖಾಲಿ ಹೋಗುತ್ತೆ. ಅವ್ರು ಬೆಳ್ಳುಳ್ಳಿ ತಂದುಕೊಟ್ಟಾಗ ಒಂದು ಡೇಟ್ ಹಾಕ್ಕೊಂಡಿರ್ತಾರೆ, ಯಾವಾಗ ತಂದುಕೊಟ್ಟೆ ಅಂದ್ಬಿಟ್ಟು. ಮತ್ತು ಅವರ ಬೆಳ್ಳುಳ್ಳಿ ತನಕ ಬರಪ್ಪ ಅಂದರೆ ಆಗಲೇ ಖಾಲಿ ಆಗೋಯ್ತಾ ಅಂತಿರ್ತಾರೆ. ಇನ್ನು ನಾನು ಕಾಮಕಸ್ತೂರಿ ಗಿಡ ಕಿತ್ತಾಕ್ಬಿಟ್ಟು ಆ ಪಾಟಲ್ಲಿ ಶಂಖಪುಷ್ಪ ಗಿಡ ಹಾಕೋಕ್ಕೆ ಹೇಳಿದೆ. ತುಂಬ ನರ್ಸರಿಲೆಲ್ಲ ಹುಡುಕ್ತಾ ಇದ್ದೆ, ನಂಗೆ ಸಿಕ್ಕೇ ಇರಲಿಲ್ಲ. ಅದು ನನ್ನ ಪಕ್ಕದ ಮನೇಲಿ ಗಿಡ ಇತ್ತು, ಅದು ನೋಡಿಬಿಟ್ಟು ಎಕ್ಸ್ಟ್ರಾ ಗಿಡ ಇದ್ದರೆ ಕೊಡಿ ಅಂತ ಕೇಳಿದೆ. ಪಾಪ ಅವರು 2 ಗಿಡ ಕೊಟ್ಟಿದ್ದಾರೆ. ಅದಕ್ಕೆ ನೆಲಕ್ಕೆ ಹಾಕೋದು ನನಗೆ ಇಷ್ಟ ಇಲ್ಲ. ಅಕಸ್ಮಾತ್ ಖಾಲಿ ಮಾಡಬೇಕಂದ್ರೆ ನನಗೆ ಯಾವುದೂ ಬಿಟ್ಟು ಹೋಗೋಕ್ಕೆ ಇಷ್ಟ ಆಗೋಲ್ಲ. ಯಾಕಂದರೆ ಅದ್ರ ಜೊತೆ ನಾವು ಸ್ವಲ್ಪ ಅಟ್ಯಾಚ್ಮೆಂಟ್ ಇಟ್ಕೊಂಡ್ಬಿಟ್ಟಿರ್ತೀವಲ್ವ. ಪಾಟಲ್ಲಾದರೆ ಎತ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ಆ ಕಾಮಕಸ್ತೂರಿ ಗಿಡ ತುಂಬ ಇದೆಯಲ್ಲ, ಅದನ್ನು ತೆಗೆದುಬಿಡು ಅಂದ್ಬಿಟ್ಟು ಅದನ್ನು ತೆಗ್ಸೋಕೆ ಅವ್ರು ಎಷ್ಟು ಸರ್ಕಸ್ ಮಾಡಿದ್ರು ಅನ್ನೋದು, ಎಷ್ಟು ಎಳೆದ್ರು ಬರ್ತಲ್ಲ ಅದು ಫುಲ್ಲು ಮಣ್ಣಿಗೆ ಬೇರೆಲ್ಲ ಫುಲ್ಲು ಚೆನ್ನಾಗಿ ಹಿಡ್ಕೊಂಬಿಟ್ಟಿದೆ. ಅದ್ರ ಮಧ್ಯೆ ನಮ್ಮ ಲಕ್ಕಿ ಬೇರೆ ಕಾಟ ಕೊಡ್ತಾಳೆ. ಯೋಗನು ಫಸ್ಟೇ ಮೂಗುನ್ ತುದಿಲೇ ಕೋಪ ಇರುತ್ತೆ, ಸಿಡಿ ನನಗೋಸ್ಕರ ಎಲ್ಲಿ ಬೇಜಾರಾಗ್ತಾಳು ಅಂದ್ಬಿಟ್ಟು ಸುಮ್ಮನೆ ಆಗೋದಷ್ಟೇ. ಅವಳು ಕೊಡೋ ಕಾಟಕ್ಕೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊತಾರೆ. ಆದರೆ ನಾನು ಇನ್ನು ಅದಕ್ಕೂ ಊದ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಕೊನೆಗೆ ಅದು ಗಿಡ ಎಲ್ಲ ಬಂತು. ಅದು ಬಂದಮೇಲೆ 2 ಗಿಡ ಇತ್ತಲ್ಲ, ಸಂಜೆ ಟೈಮು ಗಿಡ ಹಾಕಿದ್ರೆ ಸರಿ ಅಂದ್ಬಿಟ್ಟು ಹಾಗೆ ಹಾಕ್ಸ್ಬಿಟ್ಟು ಅದಕ್ಕೆಲ್ಲ ಸ್ವಲ್ಪ ನೀರು ಹಾಕಿ, ಇನ್ನು ಅದು ಯಾವಾಗ ಹೂ ಬಿಡುತ್ತೆ ಅಂತ ನೋಡಬೇಕು. ಪುಟ್ಟು ಗಿಡ, ಇನ್ನು ಚಿಕ್ಕದು, ಸ್ವಲ್ಪ ದೊಡ್ಡದಂತೂ ಅಲ್ಲ, ಅದು ತುಂಬ ಟೈಮ್ ತೊಗೊಳುತ್ತೆ ಹೂ ಬಿಡೋದಕ್ಕೆ. ಎಲ್ಲನೂ ತಿಂತದೆ, ಏನು ಬೇಡ ಅನ್ನಲ್ಲ. ಇನ್ನು ಇವಳು ಕಾಟ ಅಂತೂ ನಿಜವಾಗ್ಲೂ ನಮ್ಮ ಕೈಲಿ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ, ಬರೋಕ್ಕಾಗ್ತಾಯಿಲ್ಲ. ಆ ಮಣ್ಣೆಲ್ಲ ಕಾಲಲ್ಲೆಲ್ಲ ಕೆದ್ರು ಬಿಡ್ತಾಳೆ. ಆ ಮಣ್ಣೆಲ್ಲ ತೊಗೊಂಬಂದು ಮನೆ ಒಳಗೆ ಬಿಡ್ತಾಳೆ. ಬಟ್ಟೆ ಎಲ್ಲ ಕಚ್ಚಾಕ್ಬಿಟ್ಟಾಳೆ. 2 ಸ್ಲಿಪ್ಪರ್ ಕಚ್ಚಾಕಿದ್ದಾಳೆ. 1 2 ಆಗ್ತಾನೇ ಇಲ್ಲ. ನಿಜವಾಗ್ಲೂ ಏನು ಮಾಡಬೇಕನ್ನೋದೂ ಅರ್ಥ ಆಗ್ತಾಯಿಲ್ಲ. ಇಷ್ಟನೂ ಪಟ್ಬಿಟ್ಟಿದ್ದೀವಿ, ಇವಾಗ ಕಷ್ಟನೂ ಆಗ್ತಾಯಿದೆ. ಒಂಥರ ಹುಚ್ಚಿಡ್ದಂಗೆ ಆಗುತ್ತೆ ನನಗೆ ಒಂದೊಂದ್ಸಲ. ಏನು ಮನೆ ಫ್ಯಾಮಿಲಿದೇ ಏನೇನೋ ಟೆನ್ಷನ್ ಇರುತ್ತೆ, ಅದ್ರ ಮಧ್ಯೆ ಇವಳು ಸಿಟ್ಟು ಬರ್ಸ್ಬಿಡ್ತಾಳ. ಅವಳ ಮೇಲೆ ತೋರ್ಸೋಕ್ಕೂ ಆಗೋಲ್ಲ, ಏನೂ ಆಗೋಲ್ಲ, ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಆ ಥರ ಆಗೋಗಿದೆ. ಇನ್ನು ಸಂಜೆ ಯೋಗರು ಕಾಫಿ ಮಾಡಿಕೊಟ್ರು. ಈ ಬಿಸ್ಕೆಟನ್ನು ನಾನು ಅವ್ರ ಜೊತೆ ಕೆಲಸದ ಮೇಲೆ ಹೋದಾಗ ದೇವನಹಳ್ಳಿ ತಿಂದಿದ್ದು ಸಾಲ್ಟ್ ಬಿಸ್ಕೆಟು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ಮನೆ ಹತ್ರ ಈಗ ಅದು ಸಿಗೋದಕ್ಕೆ ಶುರು ಆಗ್ಬಿಟ್ಟಿದೆಯಲ್ಲ, ಅಂದರೆ ಯಾವಾಗಾದ್ರೂ ಒಂದ್ಸಲ ತಂದು ಕೊಡ್ತಾರೆ. ಡೈಲಿ ತಿನ್ನೋದಕ್ಕಾಗಲ್ಲ ಅದನ್ನು, ಅಪರೂಪಕ್ಕೆ ತಿನ್ಬೋದು. ಒಂಥರ ಸಾಲ್ಟ್ ಬಿಸ್ಕೆಟು, ಸ್ವಲ್ಪ ದಪ್ಪ ಇರುತ್ತೆ ಅದು. ಕಾಫಿ ಜೊತೆ ಅಂತೂ ನಿಜವಾಗ್ಲೂ ತುಂಬ ಸಖತ್ತಾಗಿರುತ್ತೆ. ಇನ್ನು ಬೆಳ್ಳುಳ್ಳಿ ಎಲ್ಲ ಬಿಡಿಸಿದ್ಮೇಲೆ ಅದು ಸಿಪ್ಪೆ ಎಲ್ಲ ಇದು ಮಾಡ್ತಿದ್ರು. ಫುಲ್ ಅಲ್ಲಿರೋ ಜಾಗಕ್ಕೆಲ್ಲ ಬೆಳ್ಳುಳ್ಳಿ ಸಿಪ್ಪೆನ ಹರಡ್ಬಿಟ್ಟಿದ್ದೀವಿ. ಬೆಳ್ಳುಳ್ಳಿ ಸಿಪ್ಪೆ ಸ್ಮೆಲ್ಲಿಗೆ ಹಾವೆಲ್ಲ ಬರಲ್ಲ ಅಂತ ಅಂದ್ಬಿಟ್ಟು ನಾನು ಬೆಳ್ಳುಳ್ಳಿ ಅಲ್ಲೇ ಬಿಡಿಸ್ಬಿಟ್ಟು ಅಲ್ಲೇ ಸಿಪ್ಪೆ ಎಲ್ಲ ಹಾಕ್ಬಿಡ್ತೀನಿ. ಯಾಕಂದರೆ ಇಲ್ಲೆಲ್ಲ ಸ್ವಲ್ಪ ಗಿಡಗಳೇ ಜಾಸ್ತಿ ಇದ್ದಾವೆ ನಮ್ಮ ಮನೆ ಮುಂದೆ ಎಲ್ಲ. ಪಕ್ಕದ ಮನೆಗೂ ಕೂಡ ಮೊನ್ನೆ ಒಂದು ಬಂದುಬಿಟ್ಟಿತ್ತು ನಾಗರವು, ಸಣ್ಣ ಮರಿ, ಆದರೂ ಹೆಂಗೆ ಎಡೆ ಎತ್ಕೊಂಡ್ಬರ್ತಿತ್ತು ಅಂದರೆ ಅದು ನೋಡೇ ಭಯ ಆಗೋಗ್ತಿತ್ತು. ಇನ್ನು ಸಂಜೆ ಮೇಲೆ ಚೆನ್ನ ಮಸಾಲ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ಕಾಬೂಲ್ ಕಡಲೆನ ನೆನೆಸಿಟ್ಟಿದ್ದೆ. ಇವತ್ತು ರಾಯರ ಮಠಕ್ಕೆ ಹೋಗೋಣ ಗುರುವಾರ ಅಂತ ಹೇಳ್ಬಿಟ್ಟು ಫಸ್ಟು ಕೂಗ್ಸಿಟ್ಬಿಡೋಣ. ಕೂಗ್ಸಿಟ್ಬಿಟ್ಟು ಮತ್ತು ರಾಮುಗೆ ಅನ್ನಕ್ಕೆ ಇಟ್ಬಿಟ್ರೆ ಬಂದ ತಕ್ಷಣ ನಾವು ಗ್ರೇವಿ ಮಾಡಿಕೊಂಡು ಚಪಾತಿ ಹಿಟ್ಟು ಕಲಸಿಟ್ಟೋದ್ರೆ ಬಂದ ತಕ್ಷಣ ಗ್ರೇವಿ ಮಾಡಿಬಿಡ ಅಂದ್ಬಿಟ್ಟು 8 ಗಂಟೆ ಆಗಿತ್ತು. ಏನು ಒಂದು ಅರ್ಧ ಗಂಟೆ ಅಲ್ವಾ, ಹಿಂಗೆ ಹೋಗಿ ಹಿಂಗೆ ಬರೋಣ ಅಂದ್ಬಿಟ್ಟು ಇನ್ನು ಅವಳು ಕಟ್ಟಾಕಿದ್ವಿ. ಇನ್ನು ಹಾಗೆ ಬಿಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಮತ್ತೆ ಇನ್ನೊಂದು ಸಲ ಎಲ್ಲ ಸ್ನಾನ ಮಾಡಿಕೊಂಡು
ಹೋಗಿ ಬಂದುಬಿಡೋಣ ಬೇಗ ಅಂದ್ಬಿಟ್ಟು ನಾನು ಅಂದ್ಕೊಂಡೆ 8 ಗಂಟೆ 8:15 ಆಗೋಯ್ತಲ್ಲ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಅಂತ. ಪ್ರತಿ ಗುರುವಾರ ಏನೋ ಇಲ್ಲಿ ಭಜನೆ ಏನೋ ಇರುತ್ತಂತೆ, ನನಗೂ ಗೊತ್ತಿರಲಿಲ್ಲ. ಇದೇ ಫಸ್ಟು ನಾನು ಇಷ್ಟು ಲೇಟಾಗಿ ಹೋಗಿದ್ದು. ಯಾವಾಗಲೂ ಒಂದು 6:30 7 ಗಂಟೆಗೆ ಹೋಗ್ತಿದ್ದೆ, ಇಲ್ಲ ಬೆಳಗ್ಗೆ ಟೈಮ್ ಹೋಗಿ ಬಂದುಬಿಡ್ತಿದ್ದೆ. ತುಂಬ ಜನ ಇದ್ದರು, ಸದ್ಯ ಕ್ಲೋಸ್ ಮಾಡಿರಲಿಲ್ಲ ಅಂದ್ಬಿಟ್ಟು ದೇವ್ರ ದರ್ಶನ ರಾಯರ ದರ್ಶನ ಎಲ್ಲ ಮಾಡಿಕೊಂಡು ವಾಪಸ್ ಬಂದ್ವಿ. ಮನೆಗೆ ಹೋಗೋಣ, ಇನ್ನೂ ಅಡುಗೆ ಮಾಡೋಣ, ಟೈಮ್ ಆಯಿತು, ಇಲ್ಲಿ ಲಕ್ಕಿ ಬೇರೆ ಕಾಯ್ತಾ ಇದ್ದಾಳೆ ಅಂತ. ನಾವೀಗಾಗಲೇ ಸುಮಾರು ಒಂದು 2 ತಿಂಗಳಾಗಿತ್ತು ಅನಿಸುತ್ತೆ ನಾನು ರಾಯರ ಮಟ್ಟಿಗೆ ಹೋಗಿ. ಅವತ್ತೇ ಯಾಕೋ ಹೋಗಬೇಕು ಅನ್ನಿಸ್ತಾ. ಅವತ್ತು ಹೋಗಿದ್ದು ಕೂಡ ಒಂದು ರೀತಿ ಒಳ್ಳೆಯದೇ, ಯಾಕಂದರೆ ಅವತ್ತು ನನ್ನ ಫ್ರೆಂಡಿಗೇನೋ ಪ್ರಾಬ್ಲಮ್ ಆಗಿಬಿಟ್ಟು ಅವಳಿಗೆ ದೇವರು ಅಷ್ಟೇ ಏನಕ್ಕೆ ಯಾವಾಗ ಕರೆಸ್ಕೊತಾನೆ ಅಂತ ಗೊತ್ತಾಗಲ್ಲ. ನಮ್ಮ ಕೈಲಿ ಆಗಿದ್ದೊಂದು ಅಳಿಲು ಸೇವೆ ಅಂದ್ಕೊಂಡು ಅವಳಿಗೆ ಸ್ವಲ್ಪ ಪ್ರಾಬ್ಲಮಲ್ಲಿದ್ಲಲ್ಲ, ಅವಳ ಜೊತೆ ಹೋಗ್ಬಿಟ್ವಿ. ಮನೆಗೆ ಬರೋದು ಕರೆಕ್ಟಾಗಿ 12 ಗಂಟೆ ಆಯಿತು. ಪರವಾಗಿಲ್ಲ, ಕಷ್ಟ ಅಂದಾಗ ಒಬ್ರಿಗೊಬ್ರು ಆಗಬೇಕು, ನಮ್ಮ ಕೈಲಾದ ಸಹಾಯ ಮಾಡಬೇಕು ಅಂದ್ಬಿಟ್ಟು ಹಾಗೆ ನಾವು ಮನೆಗೂ ಬರಲಿಲ್ಲ ರಾಯರ ಮಠದಿಂದ. ಹಂಗೆ ಮಧ್ಯದಲ್ಲಿ ಅವ್ರ ಜೊತೆಗೆ ಹೋಗಿ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಹಾಗೆ ಮನೆಗೆ ಬಂದ್ವಿ. 12 ಗಂಟೆಗೆ ಬಂದು ಬರೋಷ್ಟೊಡೆ ಇವಳು ಕಾಯ್ತಾ ಇದ್ದಾಳೆ, ಯಾವಾಗ ಬಿಡ್ತಾರೋ ಅಂದ್ಬಿಟ್ಟು ಚಪಾತಿ ಮಾಡೋಣ ಅಂತ ಹೋದರೆ ಗ್ಯಾಸೇ ಖಾಲಿ. ನಮ್ಮ ಮನೇಲಿ ಯಾವಾಗಲೂ ನಾನೊಂದು ಎಕ್ಸ್ಟ್ರಾ ಸಿಲಿಂಡ್ರ್ ಇಟ್ಕೊಂಡಿರ್ತಿದ್ದೆ, ಆದರೆ ನಾನು ಯಾರಿಗೋ ಕೊಟ್ಟೆ, ನಮ್ಮ ಆಂಟಿ ಒಬ್ರು ಗೊತ್ತಿದ್ದಾರೆ ಅಂದ್ಬಿಟ್ಟು. ನೋಡಿದ್ರೆ ಏನು ಮಾಡೋಣ ಅಂದ್ಬಿಟ್ಟು ನೋಡಿದ್ರೆ 2 ದಿವಸದಿಂದ ಮಳೆ ಬೇರೆ ಬಂದಿತ್ತು, ಸೌದೆ ಇತ್ತು, ಸ್ವಲ್ಪ ಒಲೆಗೂ ಹಾಕಿದ್ನಲ್ಲ, ಎಷ್ಟು ಹಚ್ಚಿದ್ರು ಹಚ್ಚುತ್ತಲ್ಲ ಪಾಪ. ಆಯಿಲೆಲ್ಲ ಹಾಕಿ ಒಲೆ ಹಚ್ಚಿ ಊಟ ಮಾಡಿ ಮಲಗೋ ಅಷ್ಟೇ 1 ಗಂಟೆ ಆಗೋಯ್ತು. ಹಾಗೆ ಇನ್ನು ಬೆಳಗ್ಗೆ ಟಿಫನಿಗೆ ಸ್ವಲ್ಪ ಪುಳಿಯೋಗರೆ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ಮನೇಲೇ ಮಾಡಿಟ್ಕೊಂಡಿರೋ ಪುಳಿಯೋಗರೆ ಪೌಡ್ರು, ಇದು ನಾನು ಲಾಸ್ಟ್ ಟೈಮೆಲ್ಲ ಶೇರ್ ಮಾಡಿದ್ದೀನಿ. ನನಗೆ ಮನೇಲಿ ಮಾಡಿರೋ ಪುಳಿಯೋಗರೆ ಪೌಡ್ರು ತುಂಬ ಇಷ್ಟ ಆಗುತ್ತೆ, ಒಂಥರ ಚೆನ್ನಾಗಿರುತ್ತೆ ಟೇಸ್ಟಾಗಿ ಅಂಗಡಿಗಿನ್ನ. ಕಲರ್ಫುಲ್ಲಾಗೂ ಕೂಡ ಕೆಂಪು ಕಲರಲ್ಲಿರುತ್ತೆ. ಇನ್ನು ಇದಕ್ಕೆ ಒಗ್ಗರಣೆಲಿ ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಇಂಗು, ಕರಿಬೇವು, ಒಣಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕಿ ಮಾಡಿ ಇಟ್ಕೊಂಡಿರೋವಂಥ ಪುಡಿನ ಎಷ್ಟು ಬೇಕಷ್ಟು ನೋಡಿ ಸೇರಿಸ್ಕೊಳ್ಳೋದಷ್ಟೇ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ, ಹುಣಸೆಹಣ್ಣು ಹುಳಿ ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗೋವರೆಗೂ ಕುದಿಸ್ಕೊಂಡು ರೈಸ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಕೊಬ್ಬರಿ ತುರಿ, ಕೊತ್ತಂಬರಿ ಸೊಪ್ಪನ್ನ ರೈಸ್ ಕಲಸಿದ್ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನನಗಂತೂ ನಮ್ಮನೇಲಿ ಮಾಡೋ ಪುಳಿಯೋಗರೆ ಫೇವ್ರೇಟ್ ಆಗಿಬಿಟ್ಟಿದೆ ಇತ್ತೀಚೆಗೆ. ಸ್ವಲ್ಪ ಗೊಜ್ಜೆಲ್ಲ ಆವಾಗ ಮಾಡಿಟ್ಕೊಂಡ್ಬಿಡ್ತೀನಿ, ಸಾಂಬಾರು ಮಾಡೋಕ್ಕಾಗಲ್ಲ ಅಂದಾಗ ಪುಳಿಯೋಗರೆ ಗೊಜ್ಜು ಮಿಕ್ಸ್ ಮಾಡಿ ಅನ್ನ ತಿಂತಾಯಿರೋದು. ನಮ್ಮ ಮನೇಲಿ ಏನು ಸಾಂಬಾರೇ ಬೇಕು ಅದೇ ಬೇಕು ಅಂತ ಸದ್ಯ ಆ ಕಂಡೀಷನ್ ಅಂತೂ ಇಲ್ಲ, ಆದರೆ ಏನಾದರೂ ಒಂದು ಇರಬೇಕು. ನಾವು ಹೋಟೆಲು ಅದೆಲ್ಲ ಇಲ್ಲ. ನೀವು ಚಟ್ನಿ ರುಬ್ಬಿದ್ರು ಇಲ್ಲ ಒಂದು ಉಪ್ಸಾರು ಖಾರ ಕೊಟ್ಟರು ಪಾಪ ತಿನ್ಕೊಂಡ್ಬಿಡ್ತಾರೆ. ಹೋಟ್ಲಿಗೆ ಕರ್ಕೊಂಡೋಗಂದ್ರೆ ಮಾತ್ರ ಅದು ಸಾಧ್ಯನೇ ಇಲ್ಲ. ಇನ್ನು ಟಿಫನೆಲ್ಲ ಮುಗಿಸ್ಕೊಂಡು ನೈಟ್ ಬೇರೆ ಸರಿಯಾಗಿ ಊಟ ಮಾಡಿರಲಿಲ್ವಲ್ಲ, ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಮುಗಿಸ್ಕೊಂಡ್ಬಿಟ್ವಿ. ನಮ್ಮ ಲಕ್ಕಿ ನೋಡಿ ಬೆಡ್ಶೀಟು ಕೆಳಗಡೆ ಹಾಸ್ಕೊಂಡು ಅದ್ರ ಮೇಲೆ ಮಲ್ಕೊಂಡು ಅದೇ ಬೆಡ್ಶೀಟ್ನ ಮೇಲೆ ಹಚ್ಕೊಂಡು ಅಮಾಯಕಿ ಥರ ಮಲಗಿದ್ದಾಳಾದ್ರೆ ಅವಳು ನಿಜವಾಗ್ಲೂ ಅಮಾಯಕಿ ಅಲ್ಲ. ಅವಳು ಕೂಡ ಟಾರ್ಚರಿ ನಾನೇ ಓಡಾಡ್ಬಿಡ್ಬೇಕು ಅನ್ನೋ ಥರ ಆಗಿದೆ. ನಾನು ಗೊಂಬೆ ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದೆ, ನನ್ನ ಗೊಂಬೆ ಕಣ್ಣಾಗಿ ಕಿತ್ತಾಕ್ಬಿಟ್ಟಿದ್ದಾಳೆ. ಒಂದು 9 ವರ್ಷದಿಂದ ಒಂಥರ ಪ್ರೀತಿಯಿಂದ ಇಟ್ಕೊಂಡಿದ್ದೆ ಆ ಗೊಂಬೆನ. ತುಂಬ ಬೇಜಾರಾಗುತ್ತೆ ಈಗ ಗೊಂಬೆ ನೋಡೋಕ್ಕೆ ಕಣ್ಣಿಲ್ಲ. ನನ್ನ ಫ್ರೆಂಡ್ ಮಗಳು ನಮ್ಮ ಮನೇನ ಏನು ಮಾಡ್ಕೊಂಡವಳೆ ಅಂತ ಗೊತ್ತಿಲ್ಲ, ಕೋಳಿ ಮರಿ ಇಟ್ಕೊಂಬಂದಿದ್ದಾಳೆ ಇವತ್ತು ಸಾಕ್ರಿ ಅಂದ್ಬಿಟ್ಟು. ಎಲ್ಲರೂ ಕಾಟನೂ ಜಾಸ್ತಿ ಆಯಿತು. ಚೆನ್ನಾಗಿ ಬರ್ತಿದ್ದೀನ ನಾನು, ತೆಗಿಲ್ಲ ಒಂದು ಫೋಟೋ ತೆಗಿಯಂಗೆ. ಗುಂಗಾಡಿಗೋಳು ಚೆನ್ನಾಗಿ ಗೊತ್ತಾ? ಹಂಗ ಇಟ್ಬಿಟ್ಟು ಎತ್ತು ತಲೆ ಅಲ್ಲೋಡ ಅಲ್ಲಿ 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 ಕಳ್ಕೊತಾನೆ ನೋಡು. ಇದಾದಷ್ಟು ಬೇಗ ಬಿರಿಯಾನಿ ಆಗುತ್ತೆ ನನಗೆ. ಬಿರಿಯಾನಿ ಯಾರ್ಯಾರು ಬೇಕು, ಬಿರಿಯಾನಿ ದೊಡ್ಡದಾದ್ಮೇಲೆ ಬಿರಿಯಾನಿ. ಇವಾಗಲ್ಲ ನೀನೇ ತಗೊಂಬಂದು ಕೊಟ್ಟಿದ್ದೆ ಯಾರು? ನೀನ್ತಾನೆ ಬಿರಿಯಾನಿ ನೀನೆ ಫೋಟೋ ತೆಗ್ದ ನಂದಂತೂ ಕ್ಯೂಟಾಗಿರೋದು ಫಸ್ಟು ಸೆಲ್ಫಿ ಅಂತ ವ್ಯಾ. ಎಷ್ಟು ಕ್ಯೂಟಾಗಿ ಕಲರ್ಫುಲ್ಲಾಗಿತ್ತು ಅಂದರೆ ನನಗೊಂಥರ ಚಿಕ್ಕ ಮಕ್ಕಳು ಥರ ನಾನೇ ಆಗಿಬಿಟ್ಟಿದ್ದೀನಿ ಅನಿಸುತ್ತೆ. ಈ ಎರಡರ ಮಧ್ಯೆ ಸಿಗಾಕೊಂಡ್ಬಿಟ್ಟು ಚಿಕ್ಕದ್ರೆಲ್ಲ ನೋಡ್ತಾ ಇದ್ದೆ, ಮಂಕ್ರಿ ಇಟ್ಕೊಂಡು ಮಾರ್ತಿದ್ರು. ಆದರೆ ನಮ್ಮ ಮನೇಲಿ ಕೊಡಿಸ್ತಾ ಇರಲಿಲ್ಲ, ಯಾಕಂದ್ರೆ ನಾವೇ ಕೋಳಿ ಸಾಕ್ತಾಯಿದ್ವಿ ಅಲ್ವಾ. ಆದರೆ ನಾನು ಈ ಥರ ಕೋಳಿ ಮರಿಯೆಲ್ಲ ಹಿಡ್ಕೊಂಡು ಯಾವತ್ತೂ ನೋಡಿರಲಿಲ್ಲ. ಇವಳು ತೊಗೊಂಬಂದೆಲ್ಲ ಪುಟ್ಟು ಮರಿ ಹಂಗೆ ಅಷ್ಟೇ ಇದೆ, ಒಂಥರ ಖುಷಿ ಆಗುತ್ತೆ. ಇದೆಲ್ಲ ಒಂಥರ ಒಂದು ಮೆಮೊರಿ ಅನಿಸುತ್ತೆ. ಒಳ್ಳೆಯ ಕ್ಷಣಗಳು ಯಾವುದ್ರ ಜೊತೆ ಕಳೀತೀವಿ ಅನ್ನೋದು. ಅವಳು ಅದು ತೊಗೊಂಬಂದಿರೋದು ಹೇಗೂ ಖಾಲಿ ಜಾಗ ಇದೆ, ಗಿಡಗಳೆಲ್ಲ ಇದ್ದಾವಲ್ಲ,
ದೊಡ್ಡದು ಮಾಡಿಬಿಟ್ಟು ನನಗೆ ಬಿರಿಯಾನಿ ಮಾಡಿಕೊಡಿ ಅಂತ ಅಂದ್ಬಿಟ್ಟು ತಗೊಬಂದಿದ್ದೆ. ಅದನ್ನೇ ಹೇಳ್ತಾ ಇದ್ದಾಳೆ, ಬಿರಿಯಾನಿ ಮಾಡಬೇಕು, ನಂಗೆ ಲೆಗ್ ಪೀಸ್ ಕೊಡಬೇಕು ಅಂತ ಅಂದ್ಬಿಟ್ಟು. ಇನ್ನು ನಮ್ಮ ಲಕ್ಕಿ ಆ ಪುಟಾಣಿ ಕೋಳಿ ಮರಿಗೆ ನಾನು ಕೆಳಗೆ ಬಿಟ್ಟೆ ಫಸ್ಟು, ಎಲ್ಲಿ ಕಚ್ಚಿ ತಿಂದ್ಬಿಡ್ತಾನೋ ಏನೋ ಅಂದ್ಬಿಟ್ಟು. ಆದರೆ ಅವಳು ನೋಡಿದ್ರೆ ಆ ಕೋಳಿ ಮರಿಗೆ ಭಯ ಪಡ್ತಾ ಇದ್ದಾಳೆ. ಇನ್ನು ನಮ್ಗೆ ನಿಜವಾಗ್ಲೂ ಲಕ್ಕಿನ ಸಾಕೋಕೆ ಆಗ್ತಾಯಿಲ್ಲ, ಅದಕ್ಕೆ ವಾಪಸ್ಸು ಅವಳ ಜೊತೆನೇ ಕಳಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆ ಇನ್ನೂ ಒಂದೆರಡು ಕೋಳಿ ಮರಿ ತಂದುಕೊಡ್ತೀನಿ ಆಂಟಿ ಅಂತ ಹೇಳೋಳೆ. ನಾನು ಬೇಡಮ್ಮ, ನನ್ನ ಕೈಲಿ ಆಗಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಅಂದ್ಕೊಂಡು. ನಿಮಗೆ ಅನಿಸುತ್ತೆ ನನ್ನ ಲಕ್ಕಿನ ವಾಪಸ್ ಕೊಡೋದು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.